ಸುಮ್ಮನೆ ಸುಮ್ಮನೆ ಅಲ್ಲ, ನೀವು ಮುಟ್ಟಾಗಿಲ್ಲ ಅವ್ರದ್ದು. ಬಾಸ್ ಏನ್ ಗುರು ಇವತ್ತು ಹುಣ್ಣಿಮೆ. ಆಕ್ಚುಲಿ ರಕ್ಷಿತಾಗೆ ದೆವ್ವ ಗಿವ್ವ ಬಂದ್ಬಿಡ್ತಾ ಅಂತ ನೋಡ್ಬೇಕು. ಯಾಕೆಂತಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಈ ರೀತಿ ಆಡೋರ್ಗೆ ನಿಜವಾಗ್ಲೂ ದೆವ್ವಗಳು ಬಂದು ಅಟ್ಯಾಕ್ ಮಾಡ್ಬಿಡ್ತವೆ. ನೀವು ನೋಡ್ತಾ ಇರ್ಬೋದು. ಆಕ್ಚುಲಿ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ಧ್ರುವಂತು ಇರೋದೇ ಈಕೆಗೆ ಪ್ರಾಬ್ಲಮ್ ಅಂತ ನನಗೆ ಕಾಣಿಸ್ತು. ಯಾಕೆಂದ್ರೆ ಧ್ರುವಂತು ಕೈಯಲ್ಲಿ ಎತ್ತುವಷ್ಟಿಲ್ಲ, ಕೈಯಲ್ಲಿ ಟಚ್ ಮಾಡುವಷ್ಟಿಲ್ಲ ಬಾಲನ್ನ, ಹಾಗೆ ಹೀಗೆ ಅಂತ ಯಾವಾಗ ಅಂತನೋ ಈಕೆಗೆ ಒಳಗಡೆ ಇರ್ತಕ್ಕಂಥ ದೆವ್ವ ಏನ್ ಪುಡಾರ್ ಅಂತ ಅಂದ್ಬಿಟ್ಟು ಹೇ 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 ಅನ್ಕೊಂಡು ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಇವಳು ಕೆಲವೊಂದ್ ಸಾರಿ ತುಂಬಾ ಇರಿಟೇಷನ್ ಗುರು, ತುಂಬಾ ಇರಿಟೇಷನ್. ಆಕ್ಚುಲಿ ರಕ್ಷಿತಾ ಅಂದ್ರೆ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು ಹೀಗೆ ಮಾಡ್ತಾ ಇರೋದು. ನೀವು ಹಿಂದಿ ಬಿಗ್ ಬಾಸ್ ಅನ್ನ ನೋಡಿರ್ತಾಳೆ, ಸಿಕ್ಕಾಪಟ್ಟೆ ಹಿಂದಿ ಬಿಗ್ ಬಾಸ್ ಅಲ್ಲಿ ಈ ರೀತಿ ಲೂಸ್ಗಳು, ಈ ರೀತಿ ದೆವ್ವ ಬಂದ ತರ ಆಡೋರು ತುಂಬಾ ಜನ ಇದ್ದಾರೆ. ಅವರನ್ನ ನೋಡ್ಬಿಟ್ಟು ಇದನ್ನ ಅನುಕರಣೆ ಮಾಡ್ತಾ ಇದ್ದಾಳೆ. ಆದ್ರೆ ಕನ್ನಡದಲ್ಲಿ ಇದೆಲ್ಲ ನಡೆಯಲ್ಲ ಗುರು, ಅಲ್ವಾ? ಕನ್ನಡದಲ್ಲಿ ಯಾವ ಕೂಡ ನಡೆಯಲ್ಲ. ನಮ್ಮ ಕನ್ನಡಿಗರ ಅಭಿರುಚಿಗಳೇ ಬೇರೆ. ನಮ್ಮ ಕನ್ನಡದ ಬಿಗ್ ಬಾಸ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋಕೆ ಕಾರಣ ಅಂದ್ರೆ ತುಂಬಾ ಇವೆ. ಯಾವುದೋ ಈ ಬಿಗ್ ಬಾಸ್ ನೋಡ್ಕೊ ಬಂದ್ಬಿಟ್ಟು ಅದನ್ನೆಲ್ಲ ಇಲ್ಲಿ ಮಾಡಕ್ ಆಗಲ್ಲ. ನೀವು ಆಮೇಲೆ ಇಲ್ಲಿ ನೋಡಿರ್ಬೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ರಕ್ಷಿತಾಗೆ ಎಲ್ಲೋ ಧ್ರುವಂತ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇವಾಗ ಆಕ್ಚುಲಿ ಆ ಬಾಲನ್ನ ಎತ್ಕೊಂಡು ಹೋಗ್ಬೇಕು. ಆ ಕಡೆ ಒಂದು ಪೈಪ್, ಈ ಕಡೆ ಒಂದು ಪೈಪ್ ಕೊಟ್ಟಿರ್ತಾರೆ. ಆ ಬಾಲನ್ನ ಎತ್ಕೊಂಡು ಹೋಗ್ಬೇಕು ಪೈಪಲ್ಲಿ. ಇಲ್ಲಿ ಸುಮಾರು ಸಾರಿ ಪ್ರಯತ್ನವನ್ನ ಪಟ್ಟಿದ್ದಾಳೆ ರಕ್ಷಿತಾ ಆಗಿರ್ಬೋದು, ಮಾಡುವವರಾಗಿರ್ಬೋದು. ತುಂಬಾ ಪ್ರಯತ್ನವನ್ನ ಪಟ್ಟು ವಿಫಲವಾಗಿದ್ದಾರೆ. ಅದು ಎತ್ಕೊಳ್ಳೋಕೆ ಆಕ್ಚುಲಿ ಅವ್ರಿಗೆ ಬರ್ತಾ ಇಲ್ಲ. ಆ ಪೈಪ್ಗಳಲ್ಲಿ ಆ ಬಾಲನ ಮಧ್ಯಕ್ಕೆ ಇಡ್ಕೊಳ್ಳೋಕೆ ಬರ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಇದೇನಾಗ್ಬಿಟ್ಟಿದೆ ಅಂತಂದ್ರೆ ಪಕ್ಕದಲ್ಲಿ ಇನ್ನೊಬ್ಬ ಸಿಕ್ಕಾಬಿಟ್ಟೆ ತೊಂದರೆ ಕೊಡ್ತಾ ಇರ್ತಕ್ಕಂಥ, ಹಿಂಸೆ ಕೊಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಧ್ರುವಂತು. ಅವನ ಪಕ್ಕದಲ್ಲಿ ಇದ್ದಾನೆ. ಕೈಯೆಲ್ಲ ಟಚ್ ಮಾಡಿಸ್ತಿಲ್ಲ, ಹಾಗೆ ಹೀಗೆ ಅಂತ ಇದ್ದಾನೆ. ಯಾಕೆಂದ್ರೆ ಬಾಲು ಈ ರೀತಿ ಅದನ್ನ ಹಿಡ್ಕೋಬೇಕು ಅಂತ ಹೊರಟ್ರೆ ಅದು ಆಕ್ಚುಲಿ ಒಳಗಡೆ ಹೋಗ್ತಾ ಇದೆ, ನೀರೊಳಗಡೆಗೆ. ಅದನ್ನೇನಾದ್ರು ಮಾಡಿ ಈ ಕಡೆಗೆ ಸೆಳ್ಕೋಬೇಕು ಅಂತ ರಕ್ಷಿತ ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. ಆದ್ರೆ ಸ್ವಾಮಿ ಅದು ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಆಕ್ಚುಲಿ ಫಸ್ಟ್ ಇಂದ ಇವ್ರದ್ದು ಏನ್ ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ರಕ್ಷಿತಾ ಈ ರೀತಿ ದೆವ್ವ ಬಂದ ತರ ಆಡಿದ್ರೆ ಆಕ್ಚುಲಿ ಧ್ರುವನ್ ಸೈಲೆಂಟ್ ಆಗ್ಬಿಡ್ತಾನೆ, ಎಲ್ರು ಸೈಲೆಂಟ್ ಆಗಿರ್ತಾರೆ. ಈ ರಕ್ಷಿತಾ ಸೈಲೆಂಟ್ ಆಗಿದ್ದಾಗ, ಎಲ್ರು ಸೈಲೆಂಟ್ ಆಗಿದ್ದಾಗ ಧ್ರುವನ್ ದೆವ್ವ ಬಂದ ತರ ಆಡ್ತಾನೆ. ಒಟ್ನಲ್ಲಿ ಇಲ್ಲಿ ಯಾರಿಗಾದ್ರೂ ಒಂದು ದೆವ್ವ ಬಂದೇ ಬರುತ್ತೆ. ಅದ್ರಲ್ಲಿ ಬೇರೆ ಹುಣ್ಣಿಮೆ, ಇವತ್ತು ಹುಣ್ಣಿಮೆ. ಆಕ್ಚುಲಿ ಅದರ ಪ್ರಭಾವವನ್ನು ಕೂಡ ಜಾಸ್ತಿನೇ ಇರುತ್ತೆ. ಓಕೆ, ಇಲ್ಲಿ ನೋಡಿ ಯಾಕೆ ಧ್ರುವಂತು ರಕ್ಷಿತಾನ ಮತ್ತೆ ಈ ರೀತಿ ಒಂದು ಅವನಿಗೆ ಮಾಡ್ತಾ ಇದ್ದಾರೆ ಅಂತ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ನಮ್ಗೆ, ನೀವು ರಾತ್ರಿ ಒಂದು ಟಾಸ್ಕ್ ಅನ್ನ ನೋಡ್ತೀರಾ. ರಾತ್ರಿ ಟಾಸ್ಕ್ ನೋಡಿದಾಗ ಆಕ್ಚುಲಿ ಮೇಲ್ಗಡೆಯಿಂದ ಆ ರಿಂಗನ್ನು ಎಸಿತಕ್ಕಂಥದ್ದು. ಆ ರಿಂಗನ್ನು ಎಸೆಯೋದ್ರಲ್ಲಿ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಅದ್ರಲ್ಲಿ ವಿನ್ ಆಗಿದ್ದು ರಘು ಅವ್ರ ಟೀಮು. ಆದ್ರೆ ಆ ಎಸೆಯುವಾಗ ನೀವು ನೋಡಿರ್ಬೋದು, ಒಂದು ರಘುಗೆ ಬೀಳ್ತಾ ಇದ್ದೋ ಧ್ರುವಂತು ಎಸೆಯುವಂತ ಒಂದು ರಿಂಗ್ಗಳು, ಇನ್ನಂತಂದ್ರೆ ಇನ್ನೊಂದು ಸ್ವಲ್ಪ ಉದ್ದಾಗಿರ್ತಕ್ಕಂಥ ಇವನ್ಗೆ ಸೂರಜ್ಗೆ ಬೀಳ್ತಾ ಇತ್ತು. ಆಯ್ತಾ? ಇನ್ ಬಾಕಿಯವ್ರಿಗೆ ಯಾರಿಗೂ ಬೀಳ್ತಾ ಇರ್ಲಿಲ್ಲ. ಅದರಲ್ಲಿ ರಕ್ಷಿತಾಗಂತೂ ಬೀಳ್ತಾನೆ ಇರಲಿಲ್ಲ. ಪಾಪ ಅವಳು ಏನು ಒಂದು ಕಡೆ ಒಂದು ಇವರೆಲ್ಲರೂ ನಿಂತಿರೋ ಅವಳು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಹಣ ನನಗೆ ಅನ್ನೋ ತರ ಏನ್ ಮೇಲ್ಗಡೆ ಜಿಗಿತಾ ಇರ್ತಿದ್ಲು. ಪಾಪ ಒಂದೂ ಕೂಡ ಆಕೆಗೆ ಸಿಕ್ಕಿದಂಗಿಲ್ಲ. ಯಾಕೆಂದ್ರೆ ಧ್ರುವಂತು ಹೊರಗಡೆ ನೋಡೋರ್ಗೆ ಹಂಗಂತ ಅನ್ನಿಸ್ತಾ ಇತ್ತು. ಧ್ರುವಂತ್ ಏನೋ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಮಗ, ಈ ರಕ್ಷಿತಾಗ ಒಂದು ಸಿಗಬಾರದು ಅಂತ ನಮ್ಗೆ ಕೆಲವರಿಗೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ರಕ್ಷಿತಾ ನೆಗೆದ್ರು ಕೂಡ ಒಂದು ರಿಂಗು ಸಿಗ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದು, ಆ ರೀತಿ ಕೂಡ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಧ್ರುವಂತು ಯಾರಿಗೂ ಮೋಸ ಆಗ್ಬಾರ್ದು ಅಂತ ಅವನೇನ್ ಮಾಡ್ತಾ ಇದ್ದಾನೆ, ಕೆಲವೊಂದ್ಸಾರಿ ಕಣ್ಣು ಮುಚ್ಕೊಂಡು ಎಸೆದಿದ್ದಾನೆ. ಅದನ್ನ ವಿಡಿಯೋಗಳು ಕೂಡ ಪ್ಲೇ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ಒಳ್ಳೆತನ ಇರಬಹುದು. ಯಾರಿಗೂ ಮೋಸ ಆಗ್ಬಾರ್ದು ಅಂತ ಕಣ್ಣು ಮುಚ್ಕೊಂಡು ರಿಂಗ್ಗಳನ್ನ ಎಸೆದಿದ್ದಾನಲ್ವಾ. ಹಾಗಾಗಿ ಈ ರಿಂಗಿನ ಆಟದಲ್ಲಿ ಆಕ್ಚುಲಿ ತುಂಬಾ ರಿಂಗ್ಗಳನ್ನ ಸೇಕರಿಸಿದ್ದು ಅಂತಂದ್ರೆ ಇವ್ರ ಟೀಮು, ಯಾರ್ದು ರಘು ಮತ್ತೆ ಅಶ್ವಿನಿ ಗೌಡ ಅವ್ರ ಟೀಮು. ಇನ್ನೊಂದು ಇವರು ಸೂರಜ್ ಮತ್ತೆ ಅವ್ರ ಟೀಮು. ಆಕ್ಚುಲಿ ಇಲ್ಲಿ ರಕ್ಷಿತಾ ಗೆಲ್ಬೇಕು ಅಂತ ಅನ್ಕೊಂಡಿದ್ಲು. ಯಾಕೆಂದ್ರೆ ನೀವು ನೋಡಿರ್ಬೋದು, ಮೊದ್ಲೆಲ್ಲ ಫಸ್ಟ್ ಟಾಸ್ಕ್ ಏನು ಕಾಲಿಗೆ ಹಗ್ಗ ಕಟ್ಬಿಟ್ಟು ಹೋಗ್ತಾ ಇದ್ರು, ಅದರಲ್ಲಿ ಆಕ್ಚುಲಿ ಅವರು 3 ಬಾಲನ ಸಂಗ್ರಹ ಮಾಡಿರ್ತಾರೆ. ಗಿಲ್ಲಿ ಅವರು 3 ಬಾಲನ ಸಂಗ್ರಹ ಮಾಡಿರ್ತಾರೆ.
ಬಿಗ್ ಬಾಸ್ ಅದಾದ ನಂತರ ಸ್ಪಂದನೆಗೆ ಕಾಲು ಏಟಾಗುತ್ತೆ, ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ ಇಂದ. ಅದಾದ ನಂತರ ನೀವು ನೋಡಿರ್ಬೋದು ಏನ್ ಮಾಡ್ತಾರೆ ಬಿಗ್ ಬಾಸ್, ಇಲ್ಲಿಗೆ ಈ ಒಂದು ಟಾಸ್ಕ್ ಮುಗಿಯುತ್ತೆ, ಯಾರು ಜಯಿಸಿ ಬಾಲ್ ಗಳಿಸಿರ್ತಾರೋ ಅವರು ಗೆಲ್ಬಹುದು ಅಂತ ಹೇಳ್ತಾರೆ. ಬಟ್ ಇಬ್ಬರಿಗೂ ಟೈ ಆಗತ್ತೆ. ಇವಳದು ಇಲ್ಲಿ ಗಿಲ್ಲಿಯವ್ರದ್ದು ಮೂರ್ ಬಾಲ್ ಇರುತ್ತೆ, ಗಿಲ್ಲಿ ಮತ್ತೆ ಕಾವ್ಯದು. ಇನ್ನೊಂದ್ ಕಡೆ ರಕ್ಷಿತಾ ಮಾಡುವವ್ರದ್ದು ಮೂರ್ ಬಾಲ್ ಇರುತ್ತೆ. ಹಂಗಾಗಿ ಬಿಗ್ ಬಾಸ್ ಇದನ್ನೇ ಹೇಳ್ತಾರೆ, ನೀವು ನೋಡಿರ್ಬೋದು. ನೀವು ಬೇರೆಯವರು ಆ ನೀವು ಗೆದ್ದಿರ್ತಕ್ಕಂಥ ಬಾಲ್ಗಳನ್ನ ಇವ್ರಿಗೆ ಹಾಕಿ ಇವರನ್ನ ಗೆಲ್ಸುವಂತ ಒಂದು ಕೆಲಸವನ್ನ ಮಾಡಿ ಅಂತ ಅಂದಾಗ, ಆಕ್ಚುಲಿ ನಾವು ತುಂಬಾ ಜನ ಅನ್ಕೊಂಡಿದ್ವಿ ಫಸ್ಟ್ ರಘು ಮತ್ತೆ ಅಶ್ವಿನಿ ಗೌಡ ಅವ್ರು ಆಗ್ತಾರೆ. ಆಕ್ಚುಲಿ ಇಲ್ಲಿ ಒಂದು ವೇಳೆ ಬರೀ ಅಶ್ವಿನಿ ಗೌಡ ಇಲ್ದೇನೆ ಬರೀ ರಘುನೇ ಇದ್ದಿದ್ರೆ ನನ್ನ ಪ್ರಕಾರ ಗಿಲ್ಲಿಗೆ ಆಗ್ತಾ ಇದ್ ನಾನು. ಯಾಕೆಂದ್ರೆ ರಘುನೇ ಸ್ಟಾರ್ಟ್ ಮಾಡಿದ್ದು ನೀವು ನೋಡಿರ್ಬಹುದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಶ್ವಿನಿ ಗೌಡ ಇದರಿಂದ ಅಶ್ವಿನಿ ಗೌಡನ ತಗೊಂಡೋಗಿ ಬಾಲನ ರಕ್ಷಿತಾ ಮತ್ತೆ ಮಾಡುವವರ ಒಂದು ಇದಕ್ಕೆ ಅವರ ಗುಂಪಿಗೆ ಹಾಕ್ತಾಳೆ. ಅದನ್ನ ನೋಡ್ಕೊಂಡು ಇನ್ ಬಾಕಿಯವರು ಫಾಲೋ ಅಪ್ ಮಾಡ್ತಾರೆ. ಸೂರಜ್ ಹತ್ರ ಇರ್ತಾವ್ ನೀವು ನೋಡಿರ್ಬೋದು, ಸೂರಜ್ ಮತ್ತೆ ರಾಶಿಕಾ ಹತ್ರ. ಅವರು ಕೂಡ ಇವನ್ಗೆ ಅಂದ್ಬಿಟ್ಟು ಗಿಲ್ಲಿಗೆ ಹಾಕೋಗಿ ಇವನ್ಗೆ ಹಾಕ್ತಾ ಇದೀನ ಅಂತ ಅಂದ್ಬಿಟ್ಟು ಅದಕ್ಕೆ ರಾಶಿಕಾ ಒಂಥರ ಕಿಂಡಲ್ ಮಾಡೋ ರೀತಿ ನಗಾಡ್ಕೊಂಡು ತಗೊಂಡೋಗಿ ರಕ್ಷಿತಾ ಅವರಿಗೆ ಆ ಬಾಲ್ಗಳನ್ನ ಹಾಕ್ತಾರೆ. ಆಮೇಲೆ ಇನ್ನೊಬ್ರು ಅವರು ಕೂಡ ಹಬಿ ಅವ್ರ ಟೀಮು ಕೂಡ ಅವರಿಗೆ ಹಾಕ್ತಾರೆ. ಎಸ್, ಹೀಗಾಗಿ ಇದೇನಾಗುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ರಕ್ಷಿತಾ ಗೆದ್ದಿದ್ಲು, ಆಯ್ತಾ. ಈ ಸೆಕೆಂಡ್ ರೌಂಡ್ ಅಲ್ಲಿ ಗೆಲ್ಬೇಕು ಅಂತ ಪ್ರಯತ್ನವನ್ನ ಪಟ್ಲು, ಅದಾಗ್ಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ಮಾಳುಗೂ ಸರಿಯಾಗಿ ಸಿಕ್ಲಿಲ್ಲ, ರಕ್ಷಿತಾಗೂ ಸಿಗ್ಲಿಲ್ಲ ರಿಂಗ್ಗಳು. ಎರಡನೇದ್ರಲ್ಲಿ ಸೋತಿದ್ದಾರೆ. ಇಲ್ಲಿ ಮೂರನೇದ್ರಲ್ಲಿ ಏನಾಗ್ತೈತೆ, ಅವ್ರಿಗೆ ಆಕ್ಚುಲಿ ಅದು ಬಾಲೆ ಸಿಗ್ತಾ ಇಲ್ಲ. ಪೈಪಲ್ಲಿ ಇಟ್ಕೋಬೇಕಲ್ವಾ, ಹಿಂಗ್ ಇಟ್ಕೋಕ್ ಹೋದ್ರೆ ಅದು ಹೋಗ್ತಾ ಇದೆ, ಅದು ಒಳಗಡೆ ಹೋಗ್ತಾ ಇದೆ ಬಾಲು. ಹೀಗಾಗಿ ಅವಳಿಗೆ ಅದ್ರ ಜೊತೆಗೆ ಬೇರೆ ಈಗ ಪಕ್ಕದಲ್ಲಿ ಧ್ರುವ ಅಂತಿದ್ದಾನೆ, ಅದು ಅವಳು ಇನ್ನೂ ರೊಚ್ಚಿಗೆ ಎದ್ಬಿಟ್ಟಿದ್ದಾಳೆ. ಹಾಗೆ ಈಗ ಅದು ಇದು ಅಂತ ಒಂಥರ ಮಾನಸಿಕವಾಗಿ ಏನು ಮಾಡಕ್ಕಾಗಲ್ವಲ್ಲ. ಹಂಗಾಗಿ ಇವಾಗ ನೀವು ನೋಡಿರ್ಬೋದು, ಆಕ್ಚುಲಿ ಇದು ಕ್ಯಾಪ್ಟನಿ ಟಾಸ್ಕ್. ಇದರಲ್ಲಿ ಲಾಸ್ಟ್ ಎಂಡ್ ಅಲ್ಲಿ 3 ಜನದಲ್ಲಿ ಯಾರು ಜಾಸ್ತಿ ಬಾಲಗಳನ್ನ ಸಂಗ್ರಹ ಮಾಡ್ತಾರೆ ಆ ಒಂದು 3 ಟೀಮು ಇವಾಗ ಕ್ಯಾಪ್ಟನ್ಸಿ ಮತ್ತೆ ಇನ್ನೊಂದು ಆಟ ಆಡಿಸ್ಬೋದು 3 ಟೀಮ್ಗೂ, ಅಥವಾ ಏನ್ ಮಾಡಿಸ್ತಾರೋ ಗೊತ್ತಿಲ್ಲ ಟಾಸ್ಕ್. ಅದರಲ್ಲಿ ಒಂದು ಜೋಡಿಯನ್ನ ಆಯ್ಕೆ ಮಾಡ್ತಾರೆ ಕ್ಯಾಪ್ಟನ್ಸಿಗೆ. ಆಯ್ಕೆ ಮಾಡ್ಲಿ, ಆದ್ರೆ ನಿಜವಾಗ್ಲೂ ಇಲ್ಲಿ ನನ್ನ ಪ್ರಕಾರ ಈ ವಾರ ನಾವೆಲ್ಲರೂ ತುಂಬಾ ಜನ ಹೊರಗಡೆ ಟ್ರೋಲ್ ಆಗ್ತಿದ್ದು ಇದೆಲ್ಲವನ್ನು ಕೂಡ ನೋಡಿದಾಗ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಕ್ಯಾಪ್ಟನ್ಸಿ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ವಿಚಿತ್ರ ಅಂದ್ರೆ 2 ಟಾಸ್ಕ್ ಗಳಲ್ಲೂ ಕೂಡ ಅವ್ರಿಗೆ ಗೆದ್ದಿಲ್ಲ. 3ನೇ ಟಾಸ್ಕ್ ಅಲ್ಲಿ ಏನು ಅಂತ ನಾವು ಏನಾಗುತ್ತೆ ಅನ್ನೋದನ್ನ ಆಕ್ಚುಲಿ ಇವತ್ತು ರಾತ್ರಿ ನೋಡ್ಬೇಕಾಗತ್ತೆ ನಾವು. ಹಾಗಾಗಿ ಈ ವಾರ ಮತ್ತೆ ನನ್ಗೇನ್ಕೋ ಅಶ್ವಿನಿ ಗೌಡ ಮತ್ತೆ ರಘು ಅವರೇ ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅನ್ಸುತ್ತೆ. ಈಗಾಗಲೇ ರಘು 2 ಸಾರಿ ಕ್ಯಾಪ್ಟನ್ ಆಗಿದ್ದಾನೆ. 3ನೇ ಸಾರಿ ರಘು ಅವರೇ ಕ್ಯಾಪ್ಟನ್ ಆಗ್ತಾರೆ ಅಂತ, ರಘು ಮತ್ತೆ ಅಶ್ವಿನಿ ಗೌಡ ಅವ್ರು ಆಗ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಅವ್ರಾದ್ರೆ ಸ್ವಲ್ಪ ಆಟ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈ ವಾರ ತುಂಬಾ ಅಂದ್ರೆ ತುಂಬಾ ಅಧ್ವಾನದ ವಾರ, ತುಂಬಾ ಸೈಲೆಂಟ್ ಆದಂತಹ ವಾರ. ಅದರಲ್ಲೂ ಅಶ್ವಿನಿ ಗೌಡ ಅವರಂತೂ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ಈ ಹೊರಗಡೆಯಿಂದ ಬಂದ್ರಲ್ಲ ಇವ್ರು ಯಾರು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಹೊರಗಡೆ ನಿಮ್ಗೆ ಬೇರೆ ರೀತಿ ಪೋರ್ಟ್ರೇಟ್ ಆಗ್ತೈತೆ ಅಂತ ಹೇಳ್ಕೊಟ್ಟಿರೋದ್ರಿಂದ ಈ ವಾರ ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಇದ್ರು ಅಶ್ವಿನಿ ಗೌಡ ಅವರು. ಹಾಗಾಗಿ ಅಶ್ವಿನಿ ಗೌಡ ಅವ್ರು ಏನಾದ್ರು ಒಂದು ವೇಳೆ ಅವರ ಟೀಮು ಇದಾಗ್ಬಿಟ್ರೆ ನಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಟ ಇರುತ್ತೆ. ಇಲ್ಲಿ ರಕ್ಷಿತಾಗೂ ಇದ್ ಮಾಡ್ತಾರೆ, ತೊಂದರೆ ಕೊಡೋದಾಗಿರ್ಬೋದು. ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯಕ್ಕೆ ತೊಂದರೆ ಕೊಡೋದಾಗಿರ್ಬೋದು. ಅದು ನೆಕ್ಸ್ಟ್ ಲೆವೆಲ್ ಆಟ ಆಗ್ಬಿಡುತ್ತೆ. ಅಶ್ವಿನಿ ಗೌಡ ಅವರು ಮತ್ತೆ ಇವ್ರು ಏನಾದ್ರು ರಘು ಅವ್ರು ಏನಾದ್ರು ಕ್ಯಾಪ್ಟನ್ಸಿ ಆದ್ರೆ. ಆಮೇಲೆ ಇನ್ನೊಂದು ತುಂಬಾ ಜನ ಹೇಳ್ತಾ ಇರೋದು, ಫೈನಲ್ಗೆ ಆಲ್ಮೋಸ್ಟ್ ಇಬ್ರು ಕನ್ಫರ್ಮ್, ಅದು ಒಂದು ಗಿಲ್ಲಿ ಇನ್ನೊಂದು ರಘು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಘು ಅವ್ರನ್ನ ಮನೆಯವರೇ ಆಯ್ಕೆ ಮಾಡ್ತಾರೆ. ನೀವು ನೋಡಿರ್ಬಹುದು, ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಒಂದು ಕ್ಯಾಪ್ಟನ್ಸಿ ಆಟಗಳಾಗಿರ್ಬೋದು, ಟಾಸ್ಕ್ಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ವ್ಯಕ್ತಿತ್ವ ಆಟದಲ್ಲೂ ಕೂಡ ತುಂಬಾ ಸೈಲೆಂಟ್ ಆಗಿ ತುಂಬಾ ಜೆಂಟಲ್ಮೆನ್ ಆಗಿ ಪ್ರವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೇ ಗೆಲ್ಬಹುದು ಅಂತ ಅನಿಸ್ತೈತೆ, ಅಥವಾ ಇಬ್ರು ಬರ್ಬೋದು ಫೈನಲ್ಗೆ ಅಂತ ಅನಿಸ್ತೈತೆ. ಅದರಲ್ಲಿ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು ಗಿಲ್ಲಿನೇ ಗೆಲ್ಲೋದು ಅಂತ. ನೋಡೋಣ ಯಾರ್ಯಾರ ಹಣೆ ಬರ ಕೊನೆವರೆಗೂ ಏನೇನಾಗುತ್ತೋ, ಯಾವ ರೀತಿ ಉಲ್ಟಾ ಆಗುತ್ತೋ ಸೀದಾ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಅಲ್ವಾ.